ವಿಘ್ನ ನಿವಾರಕ ಗಣೇಶೋತ್ಸವವನ್ನು ಇಡೀ ಭಾರತದಾದ್ಯಂತ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಇನ್ಫ್ಯಾಕ್ಟ್ ಸ್ವತಂತ್ರ ಪೂರ್ವದಿಂದಲೂ ಈ ಗಣೇಶೋತ್ಸವಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ. ಇಂಥ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಒಂದು ಕುಟುಂಬ 240ಕ್ಕೂ ಅಧಿಕ ಗಣಪತಿ ಮೂರ್ತಿಗಳನ್ನು ತಯಾರಿಕೆ ಮಾಡೋದ್ರಲ್ಲಿ ಹೆಸರು ಮಾಡಿದೆ. ಅದರಲ್ಲೂ ಇವರು ತಯಾರಿಸಿದಂತಹ ಒಂದು ಮೂರ್ತಿ ಅಮೆರಿಕಕ್ಕೆ ವಿಮಾನದ ಮೂಲಕ ಕಳಿಸಿಕೊಡೋ ಮೂಲಕ ಸುದ್ದಿಯಲ್ಲಿದ್ದಾರೆ. ಹಾಗಾದ್ರೆ ಯಾವುದು ಆ ಕುಟುಂಬ ತಯಾರಿಸ್ತಾ ಇರುವಂತಹ ಗಣಪನ ಮೂರ್ತಿಯಲ್ಲಿ ಏನಂತಹ ವಿಶೇಷತೆ ಇದೆ ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ದೇಶದೆಲ್ಲೆಡೆ ಮನೆ ಮಾಡಿದ ಗಣೇಶ ಚತುರ್ಥಿ ಸಂಭ್ರಮ. ಮಂಗಳೂರಿನಿಂದ ಅಮೆರಿಕಕ್ಕೆ ತಲುಪಿತು ಗಣೇಶನ ವಿಗ್ರಹ. ಫುಲ್ ಬ್ಯುಸಿಯಾಗಿರುವ ಈಗಿನ ಆಧುನಿಕ ಯುಗದಲ್ಲಿ ಹಿಂದಿನ ಕಾಲದ ಎಲ್ಲಾ ಪಾರಂಪರಿಕ ಕೆಲಸಗಳು ಕಣ್ಮರೆಯಾಗ್ತಿದೆ. ಇದಕ್ಕೆ ಭಿನ್ನವೆಂಬಂತೆ ಮಂಗಳೂರಿನಲ್ಲೊಂದು ಕಲಾಕಾರರ ಕುಟುಂಬವಿದೆ. ನಗರದ ಮಣ್ಣಗುಡ್ಡ ಸಮೀಪ ಇರುವಂತಹ ಶ್ರೀ ಗಣೇಶ ಎಂಬ ಮನೆ ಅಕ್ಷರಶಃ ಗಣೇಶಾಲಯ. ಕಳೆದ 95 ವರ್ಷಗಳ ಹಿಂದೆ ಕುಟುಂಬದ ಹಿರಿಯರು ಒಂದೆರಡು ವಿಗ್ರಹಗಳಿಂದ ಆರಂಭಿಸಿದಂತಹ ಗಣೇಶನ ವಿಗ್ರಹ ತಯಾರಿ ಇವತ್ತಿಗೂ ಕೂಡ ಮುಂದುವರೆದಿದೆ. ಇದೀಗ ಈ ಮನೆಯಲ್ಲಿ ಬರೋಬ್ಬರಿ 240ಕ್ಕೂ ಹೆಚ್ಚು ಗಣೇಶನ ವಿಗ್ರಹಗಳು ತಯಾರಾಗುತ್ತಂತೆ. ವಿಶೇಷ ಏನ್ ಗೊತ್ತಾ, ಅಮೆರಿಕಾದ ಕುಟುಂಬವೊಂದು ಕಳೆದ 27 ವರ್ಷಗಳಿಂದ ಗಣೇಶ ಮೂರ್ತಿಯನ್ನ ಇಲ್ಲಿಂದಲೇ ತಯಾರಿಸಿ ಕೊಂಡೊಯ್ತಾ ಇದೆಯಂತೆ. ಇವಾಗ ಆವೆ ಮಣ್ಣಿನ ಲಭ್ಯತೆ ತುಂಬ ದುರ್ಲಭ. ಆದರೂ ನಮ್ಮ ವಿಗ್ರಹಕ್ಕೆ ಅದು ಅವಶ್ಯಕತೆ ಇರುವ ನಿಟ್ಟಿನಲ್ಲಿ ಬಹಳ ದೂರದಿಂದ ವಾಮಂಜೂರು, ಅದೇ ರೀತಿ ಗಂಜಿಮಠ, ಹಾಗೆ ಕುಂದಾಪುರ ಭಾಳ ದೂರ ತರಬೇಕಾಗ್ತದೆ. ಅಂತೂ ನಾವು ಚೌತಿಯ ಸಂಭ್ರಮಕ್ಕೆ ಕಾಲಮಿತಿಯನ್ನು ಮನಸ್ಸಿಟ್ಟುಕೊಂಡು ಕ್ಲಪ್ತ ಸಮಯದಲ್ಲಿ ಮನೆಗಳಿಗೆ ಅದೇ ಸಾರ್ವಜನಿಕ ವಲಯಗಳಲ್ಲಿ ಪೂಜ್ಯ ಗಣೇಶನ ವಿಗ್ರಹವನ್ನು ನಾವು ಸಿದ್ಧಪಡಿಸಿಕೊಡ್ತಾ ಇದ್ದೀವಿ. ಈಗ ನಾವು ರಚಿಸುವ ವಿಗ್ರಹ ಸ್ಥಳೀಯವಾಗಿ ಅಲ್ಲದೆ ವಿದೇಶ US-ಗೆ ನಾವು ವಿಗ್ರಹ ಕಳಿಸ್ತಾ ಇದ್ದೀವಿ. ಶಿರ್ಲೇಕರ್ ಕುಟುಂಬ, ಆ ಕುಟುಂಬ ಕಳೆದ 27 ವರ್ಷದಿಂದ US-ಅಲ್ಲಿ ಚೌತಿ ಸಂಭ್ರಮ ಇದೆ. ನಮ್ಮ ಈ ಮನೆಯಲ್ಲೇ ಆ ಮನೆಗೆ ಸಂಬಂಧಪಟ್ಟ ಗಣೇಶನನ್ನು ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ. 4 ತಲೆಮಾರಿನಿಂದ ಗಣೇಶ ವಿಗ್ರಹ ರಚನೆ ಕಾರ್ಯ. ಇತ್ತೀಚಿನ ದಿನಗಳಲ್ಲಿ ವಿಗ್ರಹಗಳೆಲ್ಲವೂ ಕೂಡ ಮೋಲ್ಡ್ನಿಂದ ರಚನೆಗೊಳ್ಳುವುದರ ಜೊತೆಗೆ ಫ್ಲಾಶರ್ ಆಫ್ ಪ್ಯಾರಿಸ್ನಿಂದಲೇ ರಚನೆಯಾಗುತ್ತೆ. ಆದರೆ ಈ ಮನೆಯಲ್ಲಿ ಇವತ್ತಿಗೂ ಎಲ್ಲಾ ಗಣಪತಿಯ ವಿಗ್ರಹಗಳನ್ನ ಆವೆ ಮಣ್ಣು ಹಾಗೂ ಬೈಹುಲ್ಲುಗಳನ್ನ ಹಾಕಿ ರಚಿಸಲಾಗುತ್ತೆ. ಪರಿಸರಕ್ಕೆ ಹಾನಿಕಾರಕವೆನಿಸುವ ಲೆಡ್ ಅಂಶಗಳ ಬಣ್ಣಗಳನ್ನು ಬಳಸದೆ ಈ ಗಣೇಶನ ವಿಗ್ರಹಗಳನ್ನ ತಯಾರಿಸಲಾಗುತ್ತೆ. ವಿಗ್ರಹ ನಿರ್ಮಿಸುವ ಒಂದೇ ಕುಟುಂಬದ ಈ ಸದಸ್ಯರು ವೃತ್ತಿಪರ ಕಲಾವಿದರು ಅಲ್ಲ, ಬದಲಾಗಿ ಇವರೆಲ್ಲ ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಪ್ರಮುಖ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರೋರು. ಆದರೆ ಯಾವುದೇ ವೃತ್ತಿಪರ ಕಲಾವಿದರಿಗೆ ಕಡಿಮೆ ಇಲ್ಲದಂತೆ ಸುಂದರ ಗಣೇಶನ ಮೂರ್ತಿಗಳನ್ನು ಇವರು ರೆಡಿ ಮಾಡ್ತಾರೆ. ಜೊತೆಗೆ ಈ ಮನೆಯ ಸಂಪ್ರದಾಯದಂತೆ ದೇಶ ವಿದೇಶದಲ್ಲಿರುವ ಕುಟುಂಬ ಸದಸ್ಯರೆಲ್ಲರೂ ಕೂಡ ಮಂಗಳೂರಿನ ಈ ಮನೆಗೆ ಬಂದು ಒಂದು ದಿನವಾದರೂ ಕೂಡ ಈ ಗಣಪತಿ ತಯಾರಿಕೆಗೆ ಕೈ ಜೋಡಿಸ್ತಾ ಇದ್ದಾರಂತೆ. ಚಿಕ್ಕೋಡಿಯಲ್ಲಿ ಗಮನ ಸೆಳೆದ ಜೇಡಿ ಮಣ್ಣಿನ ಗಣಪ. ಮಣ್ಣಿನ ಗಣಪನ ಅಂದಕ್ಕೆ ಬಳಸಲ್ಲ ಕೆಮಿಕಲ್ ಬಣ್ಣ. ಇತ್ತ ಬೆಳಗಾವಿಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಯಾವುದೇ ಅಚ್ಚುಗಳನ್ನು ಬಳಸದೆ ಕೈಯಿಂದಲೇ ಜೇಡಿ ಮಣ್ಣಿನಿಂದ ಪುಟ್ಟ ಗಣಪತಿಯನ್ನ ತಯಾರು ಮಾಡಲಾಗುತ್ತೆ. ಈ ಗಣಪತಿಗಳಿಗೆ ಯಾವುದೇ ಕೆಮಿಕಲ್ ಬಣ್ಣವನ್ನು ಬಳಸದೇ ಇರೋದು ತುಂಬಾ ವಿಶೇಷವಾಗಿದೆ. ಸತ್ತಿ ಗ್ರಾಮದ ಮುರುಗಯ್ಯ ಎಂಬ ಗಣಪತಿ ಮೂರ್ತಿ ತಯಾರಕರು POP ಬಳಸದೆ ಗಣೇಶ ಮೂರ್ತಿಗಳನ್ನು ತಯಾರು ಮಾಡ್ತಾರೆ. ಸುಮಾರು 20 ವರ್ಷಗಳಿಂದ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ಗುರುತಿಸಿಕೊಂಡಿರುವ ಮೂರ್ತಿಕಾರ ಮುರುಗೇಶ ಕುಟುಂಬ ಯಾವತ್ತಿಗೂ ಕೂಡ POP ಗಣೇಶ ಮೂರ್ತಿಗಳನ್ನು ಮಾರಾಟ ಮಾಡಿಲ್ಲ. ತಾವೇ ಖುದ್ದಾಗಿ 2 ತಿಂಗಳ ಮೊದಲೇ ನದಿ ತೀರದಿಂದ ಮಣ್ಣು ಹಾಗೂ ಪರಿಸರ ಸ್ನೇಹಿ ಬಣ್ಣದಿಂದ ಸುಮಾರು 500ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ತಯಾರು ಮಾಡಿ ಕೇವಲ 120 ರಿಂದ 150 ರೂಪಾಯಿಗಳಿಗೆ ಮಾರಾಟ ಮಾಡ್ತಾರೆ. ಜನರು ಕೂಡ ಪರಿಸರ ಸ್ನೇಹಿ ಮೂರ್ತಿಗಳನ್ನು ಕೊಂಡೊಯ್ದು ಪೂಜೆಯ ಬಳಿಕ ವಿಸರ್ಜನೆ ಮಾಡ್ತಾರೆ. ನಾವು ಮಾಡಾಕತ್ರಿ ತರ ಮಾಡ್ತೀವಿ. ನಾವ್ರಿ ವರ್ಷಕ್ಕೆ ಏನಂತ 500-600 ಗಣಪತಿ ಮಾಡ್ತೀವ್ರಿ. ಮತ್ತೆ ಸುತ್ತಮುತ್ತ ಹಳ್ಳಿಯಿಂದ ಮಂದಿ ಬರ್ತಾರೆ ತಮ್ಮ ತಪ್ಪು ಯಾಕ್ರಿ. ಇಟ್ಟಿತ್ಲಾಗಿರಿ ಪ್ಲಾಸ್ಟಿಕ್ ಗಣಪತಿ ಬರಂತೆ ಪ್ಲಾಸ್ಟಿಕ್ ಗಣಪತಿ ಡಿಮಾಂಡ್ ಹೆಚ್ಚಾಗತ್ತೆ. ಮನೆ ಗಣಪತಿ ಡಿಮಾಂಡ್ ಕಮ್ಮಿ ಆಗಿದ್ರಿ. 500-600 ಮಾಡ್ತೀವ್ರಿ. ಅವಾಗೆಲ್ಲ ಏನಂತಾರೆ ನಂದೇಶ್ವರ, ಮೈಸೂರಿಗೆ, ರಟ್ಟಿ ಎಲ್ಲಾ ಕಡೆ ಏನಂತಾರಲ್ಲ ಸತ್ತಿರಿ, ಈ ಎಲ್ಲಾ ಕಡೆ ಮಂದಿ ಏನಂತಾರೆ ನಮ್ಮಲ್ಲಿ ಗಣಪತಿ ಹೋಯ್ತಿದ್ರಿ. POP ಗಣಪತಿಗಳೇ ಜನರ ಒಳ ಕಡೆ ಆಗಿದ್ರಿ. ಪರಿಸರ ಸ್ನೇಹಿ ಗಣಪತಿನ ಕೂರಿಸ್ಬೇಕ್ರಿ ಎಲ್ಲಾರು. ಒಟ್ಟಾರೆ ಪರಿಸರಕ್ಕೆ ಮಾರಕವಾಗಿರುವ POP ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವ ಬದಲು ಇಂತಹ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳ ಸ್ಥಾಪನೆ ಮಾಡಿ ಹಬ್ಬವನ್ನು ಆಚರಿಸಿದ್ರೆ POP ಗಣೇಶ ಮೂರ್ತಿಗಳಿಗೆ ಬಹುತೇಕ ಕಡಿವಾಣ ಹಾಕಬಹುದಾಗಿದೆ. ಈ ಬಗ್ಗೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕಿದೆ. ಮಂಗಳೂರಿನಿಂದ ಸುಖಪಾಲ್ ಪೊಳಲಿ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.